ವರ್ಷ ಆಗ್ಬೇಕಲ್ಲ ನೀ ಆವಾಗ ಬೆಳೆದು ಬಿಡ್ತೀಯಲ್ಲ ಚೆನ್ನಾಗಿ ಆಳಾಗಿ ಉಂಡುಮ್ಮ. ಯಾರು ಬಂದವ್ರೆ ನಮ್ಮನೆಗೆ? ಯಾರು ಯಾರು? ಹಾಯ್ ಅನ್ನು. ಹಲೋ ಹಾಯ್ ಅನ್ನು. ಹಾಯ್ ಹಾಯ್ ಮಾಡಲಿ ಹಾಯ್ ಮಾಡಲಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಇಶು. ಊರಿಂದ ನನ್ನ ಅಕ್ಕಂದಿರು ಗುಬ್ಬಿ ಹಾಗೂ ಇಶು ನಮ್ಮ ಭಾವ ಎಲ್ಲರೂ ಬಂದಿದ್ದಾರೆ ದಸರಾ ಹಾಲಿಡೇಸ್ಗೆ. ಹಾಗೆ ಅವಳಿಗೆ ಗುಬ್ಬಿ ಬರ್ತಾಳೆ ಅಂತ ಹೇಳಿ ವಾಕರ್ ಆರ್ಡರ್ ಮಾಡಿದ್ದೆ. ನಮ್ಮ ಅಕ್ಕ ಹೇಳಿದ್ಲು, ನೋಡ್ಕೊ ಬನ್ನಿ ವಾಕರ್ ವಿಡಿಯೋನ. ಸೊ ನಮ್ಮ ಗುಬ್ಬಿಗೆ ಅಂತ ಹೇಳಿ ವಾಕರ್ ಆರ್ಡರ್ ಮಾಡಿದ್ದೆ. ಸೊ ಇವತ್ತು ಬಂದಿದೆ. ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ನಾನು ನೋಡಿದಂಗೆ ಇದ್ರ ರೇಟು 2500 ಇತ್ತು. ಬಿಗ್ ಬಿಲಿಯನ್ ಡೇಸ್ ಇನ್ನೊಂದು ವಾರ ಇತ್ತು ನಾನು ಆರ್ಡರ್ ಮಾಡಬೇಕು ಅಂದ್ಕೊಂಡಾಗ. ಒಂದು ವೀಕ್ ವೆಯ್ಟ್ ಮಾಡಿಬಿಟ್ಟು ಬುಕ್ ಮಾಡಿದ್ದಕ್ಕೆ ನನಗೆ ಲೈಕ್ 350 ರುಪೀಸ್ ಆಫರ್ ಸಿಕ್ತು. 2150ಗೆ ನನಗೆ ಇದು ಸಿಕ್ತು. ಓಪನ್ ಮಾಡೋಣ ಹೇಗಿದೆ ವಾಕರ್ ಅಂತ ಹೇಳಿ. ಅವಳು ಬರ್ತಾಳೆ ಮಂಡೆ, ಅದಕ್ಕೆ ಇಷ್ಟು ದೊಡ್ಡ ಬಾಕ್ಸ್ ಇದೆ. ನಾನು ಇಷ್ಟು ದೊಡ್ಡ ಬಾಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಯಾವ ಕಲರ್ ಇರ್ಬೋದು, ನಾನು ಯಾವ ಕಲರ್ ಮಾಡಿದ್ದೀನಿ ಅನ್ನೋದು ಎಲ್ಲ ಫಿಕ್ಸ್ ಮಾಡಬೇಕು. ಎಲ್ಲ ಫಿಕ್ಸ್ ಮಾಡಬೇಕು. ಸೀಟ್ ಕೊಟ್ಟಿದ್ದಾರೆ, ಸೀಟ್ ಫಿಕ್ಸ್ ಮಾಡಬೇಕು. ಹಾಗೆ ಅದಕ್ಕಿರೋ ವೀಲ್ಸ್ಗಳು ಮತ್ತು ಮುಂದೆಗಡೆ ಈ ಥರ ಆನ್ ಮಾಡೋದಕ್ಕೆ ಅಂತ ಕೊಟ್ಟಿರ್ತಾರಲ್ಲ ಗೇಮ್ಸ್, ಎಲ್ಲ ಫಿಕ್ಸ್ ಮಾಡೋಣ. ಫಿಕ್ಸ್ ಮಾಡಿಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ಒಂದ್ಸಲ ಮಾಡೋಣ. ಫಿಕ್ಸ್ ಮಾಡಿದ್ವಿ. ನಾನು ಫಿಕ್ಸ್ ಮಾಡೋದು ನೋಡ್ಬಿಟ್ಟು ವಿ ಇಸ್ಕೊಂಡು ಅವರೇ ಫಿಕ್ಸ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಸ್ಲೋಗಿ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಅವರು ಫಾಸ್ಟಾಗಿ ಮಾಡ್ತಾರೆ. ಮತ್ತು ನನಗೆ ಆ ಸ್ಕ್ರೂನೆಲ್ಲ ತಿರುಗಿಸೋದಕ್ಕೆ ಕಷ್ಟ ಆಗ್ತಾಯಿತ್ತು, ಸ್ವಲ್ಪ ಗಟ್ಟಿ ಇರುತ್ತಲ್ಲ. ಅದಕ್ಕೆ ಅವರೇ ಇಸ್ಕೊಂಡು ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಫುಲ್ ಫಿಕ್ಸ್ ಮಾಡಿದ್ಮೇಲೆ ನೋಡಿ ವಾಕರ್ ಯಾವ ಥರ ಇದೆ ಅಂತ ಹೇಳಿ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಮನೇಲಿ ಯಾವುದಾದ್ರೂ ಮಗು ಇದ್ದು ಅವ್ರಿಗೇನಾದ್ರೂ ಆ ಮಗುಗೇನಾದರೂ ನೀವು ವಾಕರ್ ಬುಕ್ ಮಾಡಬೇಕಂತಂದರೆ ಲೈಕ್ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ. ಸೊ ನೀವು ಚೆಕ್ ಮಾಡ್ಬೋದು. ಕುತ್ಕೊಳ್ರಿ. ಹಾಂ, ಕಾಲು 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 ಇದ್ಕೋತಾಳೆ, ಅದ್ರ ಮೇಲೆ ಇದ್ಕೋತಾಳೆ. ಕಾಲು ಸ್ವಲ್ಪ ಅಗಲ ಮಾಡ್ರಿ. ರೆಡಿ. ಗುಬ್ಬಿನ ವಾಕರ್ಗೆ ಹಾಕಿದ ತಕ್ಷಣ ಸ್ವಲ್ಪ ಹೈಟು ಅಂದರೆ ಜಾಸ್ತಿ ಹೈಟ್ ಇತ್ತು. ಅವಳಿಗೆ ಕಾಲು ಸಿಗ್ತಾ ಇರಲಿಲ್ಲ ಕೆಳಗಡೆ ನೆಲಕ್ಕೆ. ಸೊ ನಾವು ನೋಡ್ದಂಗೆ ಎಲ್ಲಿ ಫಿಕ್ಸ್ ಮಾಡೋದು, ಸ್ವಲ್ಪ ಹೈಟ್ ಕಮ್ಮಿ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಗೊತ್ತಾಯಿತು. ಸೊ ಒಂದು ಸ್ವಲ್ಪ ಹೈಟ್ನ ಕಮ್ಮಿ ಮಾಡಿದ್ವಿ. ಅದಾದಮೇಲಿಂದ ಅವತ್ತಿಂದಲೇ ಸ್ಟಾರ್ಟ್ ಮಾಡಿಕೊಂಡ್ಳು ಅವಳು ಅದರಲ್ಲಿ ವಾಕ್ ಮಾಡೋದಕ್ಕೆ. ಈ ಚೆನ್ನಾಗಿ ಆಟ ಆಡ್ತಾಳೆ ಅದರಲ್ಲಿ ಇವಾಗ. ಅಲ್ಲಿ ತೋರಿಸು ಅವಳಿಗೆ. ಹಾಂ, ಇಲ್ಲಿ ಬಾ ಚಿನ್ನಿ, ಕಮ್ ಬಾ 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 ಬಾ. ಆರಾಮ ಫುಲ್ ಎಲ್ಲ ಕಡೆ ಡಿಕ್ಕಿ ಮಾಡ್ಬೇಕು. ಫುಲ್ ಡಿಕ್ಕ ಮಾಡೋಣ. ನಮ್ಮ ಅಕ್ಕ ಇಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದಾಳೆ. ಸೊ ನಾನು ಈ ಸಲ ಮಹಾಲಯ ಅಮಾವಾಸ್ಯೆಗೆ ಹೋಗೋದಕ್ಕಾಗಿಲ್ಲ ಊರಿಗೆ. ಸೊ ಅದಕ್ಕೆ ಅವಳೇನೆ ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊಂಬಂದಿಲ್ಲ. ಅಂದರೆ ಬೇಳೆ ಎಲ್ಲ ರುಬ್ಕೊಂಡು ಮತ್ತು ಮೈದಾ ಹಿಟ್ಟು ಕಣಕ ಎಲ್ಲ ಮಾಡ್ಕೊಂಡು ಬಂದಿದ್ಲು. ಸೊ ನಮ್ಮೂರಲ್ಲಿ ಮಹಾಲಯ ಅಮಾವಾಸ್ಯೆ ತುಂಬ ಚೆನ್ನಾಗಿ ಮಾಡ್ತಾರೆ. ಏನು ವಿಶೇಷ ಅಂತ ಅಂದರೆ ಗೌರಿ ಗಣೇಶ ಹಬ್ಬದ ದಿನ ಗಣೇಶನ ಇಡ್ತೀವಿ ಆಂಜನೇಯ ಟೆಂಪಲಲ್ಲಿ. ನಮ್ಮೂರಲ್ಲಿ ಆಂಜನೇಯ ಟೆಂಪಲ್ ಇದೆ. ಅದು ಲೈಕ್ ಗಣೇಶ ವಿಸರ್ಜನೆ ಮಾಡೋದು ಮಹಾಲಯ ಅಮಾವಾಸ್ಯೆ ಅದು ನೆಕ್ಸ್ಟ್ ಡೇ. ಅಲ್ಲಿವರೆಗೂ
ದೇವಸ್ಥಾನದಲ್ಲಿ ಗಣೇಶ ಇರುತ್ತೆ. ಎವ್ರಿ ಡೇ ಒಬ್ಬೊಬ್ಬರು ಮನೆಯಲ್ಲಿ ಪ್ರಸಾದ ಮಾಡ್ತಾರೆ ಗಣೇಶನಿಗೆ ಅಂತ ಹೇಳಿ. ಇದು ನಮ್ಮೂರಿನ ವಿಶೇಷ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಹಬ್ಬದ ದಿನ ಅಂದರೆ ಮಹಾಲಯ ಅಮಾವಾಸ್ಯೆ ಹಬ್ಬದ ದಿನ ಗ್ರಾಮ ದೇವತೆನೆಲ್ಲ ಕರೆಸ್ಬಿಟ್ಟು ಊರುತ್ಸವ ಮಾಡಿ ನೆಕ್ಸ್ಟ್ ಡೇ ವಿಸರ್ಜನೆ ಮಾಡೋದು. ಮತ್ತು ನೈಟು DJ ಎಲ್ಲ ಆರ್ಕೆಸ್ಟ್ರಾ ಈ ಥರ ಇರುತ್ತೆ. ಈ ಹಬ್ಬ ಬಂತು ಅಂತಂದರೆ ನಮ್ಮೂರು ಹುಡುಗರೆಲ್ಲ ಸೇರಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಖುಷಿ ಇರುತ್ತೆ ಎಲ್ಲರ ಮುಖದಲ್ಲೂ. ಹಾಗೆ DJನಲ್ಲಿ ಅವರೆಲ್ಲ ಸೇರಿ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡಿ. ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹಾಕೋದಕ್ಕಾಗಲ್ಲ. ಏನಕ್ಕೆ ಅಂತಲೇ ನಿಮಗೆ ಗೊತ್ತು, ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಆಡಿಯೋನ. ಉತ್ಸವ ಮಾಡಿಸೋದಕ್ಕೆ ಅಂತ ಹೇಳಿ ಟ್ರ್ಯಾಕ್ಟರಲ್ಲಿ ಕೂರಿಸಿರೋದು ಗಣೇಶ, ಮತ್ತು ಲೆಫ್ಟ್ ಸೈಡ್ ಇರೋದು ಆಂಜನೇಯ, ರೈಟ್ ಸೈಡ್ ಇರೋದು ನಮ್ಮೂರು ಗ್ರಾಮ ದೇವತೆ ಕರಿಯಮ್ಮ ದೇವಿ. ಸೊ ನೆಕ್ಸ್ಟ್ ಡೇ ನಮ್ಮೂರಲ್ಲಿ ಈಗ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಪೂಜೆ ಮಾಡಬೇಕಲ್ವ. ಸೊ ಗಣೇಶನಿಗೆ ಊರಲ್ಲಿರೋ ಹೆಂಗಸರೆಲ್ಲ ಸೇರಿಕೊಂಡು ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಅದನ್ನು ಈ ಥರ ತೆಪ್ಪ ರೆಡಿ ಮಾಡಿರ್ತಾರೆ. ತೆಪ್ಪ ಮೇಲೆ ಕೂರಿಸ್ಕೊಂಡು ಊರು ಹುಡುಗರೆಲ್ಲಾದರೂ ಸುತ್ತ ನಿಂತ್ಕೊಂಡು ವಿಸರ್ಜನೆ ಮಾಡೋದು. ನಮ್ಮ ಊರ ಮಧ್ಯದಲ್ಲೇ ಕಲ್ಯಾಣಿ ಇರೋದು. ಈ ಕಲ್ಯಾಣಿನಲ್ಲಿ 3 ಸುತ್ತು ಬರ್ತಾರೆ. 3 ಸುತ್ತಾದಮೇಲೆ ನೆಕ್ಸ್ಟ್ ಮಧ್ಯಕ್ಕೆ ಬಂದ್ಬಿಟ್ಟು ಗಣೇಶನ ವಿಸರ್ಜನೆ ಮಾಡೋದು. ಗಣೇಶ ವಿಸರ್ಜನೆ ಮುಂಚೆನೇ ಹಾರ ತೆಗಿತಾ ಇದ್ದಾರೆ. ಏನಕ್ಕೆ ಅಂತಂದರೆ ಈ ಹಾರಗೆ ನಮ್ಮೂರಲ್ಲಿ ತುಂಬ ಬೇಡಿಕೆ. ಸೊ ವಿಸರ್ಜನೆ ಆದಮೇಲೆ ಈ ಹಾರನ ಬಿಡ್ ಮಾಡಿಸ್ತಾರೆ. ಆ ವಿಡಿಯೋನೂ ಕೂಡ ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ, ಮಿಸ್ ಮಾಡ್ದಲೇ ನೋಡಿ. ವಿಸರ್ಜನೆ ಆದಮೇಲೆ ಈ ಹಳ್ಳಿ ಕಟ್ಟೆ ಮೇಲೆ ಹಳ್ಳಿ ಮರಕ್ಕೆ ಈ ಹಾರ ಹಾಕಿಬಿಟ್ಟು ಬಿಡ್ ಮಾಡ್ತಾರೆ. ಸೊ ಯಾರು ಜಾಸ್ತಿ ರೇಟಿಗೆ ಯಾರು ಕೂಗ್ಕೋತಾರೋ ಬಿಡ್ಡಿಂಗಲ್ಲಿ ಅವರಿಗೆ ಈ ಹಾರ ಹೋಗುತ್ತೆ. ಅವರು ಈ ಹಾರ ತೊಗೊಂಡು ಅವ್ರ ಮನೇಲಿರುವಂಥ ವೆಹಿಕಲ್ ಮೇಲೆ ಹಾಕೋತಾರೆ, ಟ್ರ್ಯಾಕ್ಟರು ಇಲ್ಲ ಕಾರ್ ಮೇಲೆ. ಸೊ ಅದೇ ಖುಷಿ. ಸೊ ಗಣೇಶನ ಮೇಲೆ ಹಾಕಿರೋ ಹಾರನ ಅವ್ರ ಮನೆ ವೆಹಿಕಲ್ಗೆ ಹಾಕೊಳ್ಳೋದೇ ತುಂಬ ಖುಷಿ ಜನರಿಗೆ. ನಿಮ್ಮೂರಲ್ಲೂ ಹೀಗೇನಾ ಗಣೇಶ ವಿಸರ್ಜನೆ ಎಲ್ಲ ಯಾವ ಥರ ಇರುತ್ತೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮೂರ ಗಣಪತಿ ವಿಸರ್ಜನೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿಂದ ಇನ್ನೇನು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಇದೆಲ್ಲ ಗುಬ್ಬಿ ಬಂದಿದ್ಲಲ್ಲ, ಅವತ್ತಿನ ದಿನ ನೈಟ್ ಅವಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು ಮಗು ಥರ ಆಟ ಆಡಿದ್ವಿ. ತುಂಬ ಚೆನ್ನಾಗಿತ್ತು. ಮೊಬೈಲ್ ಬೇಕು, ಮೊಬೈಲ್ ಒಳಗೆ ಮೊಬೈಲ್ ಬೇಕು ಅವಳಿಗೆ. ಐ ಗಿಡಿ ಡುಡು ಡುಡು ಮತ್ತೆ ಡುಡು ಉಯ್ ಓಯ್ ತೆಗಿ ತೆಗಿ. Dit is para la bij.
ನಾನೀಗ ಲ್ಯಾಪ್ಟಾಪ್ ತೋರಿಸ್ತೀನಿ ನಾಳೆ. ನಾನು ಕುತ್ಕೊಂಡು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋದು. ಬುದ್ದಮ್ಮನ ಈ ಮಕ್ಕಳೇ ಅದು ಬೇಡ, ಬೇಡ, ಈ ಆ್ಯಂಗಲೇ ಬೇಡ, ಬಿಟ್ರೆ ಕಷ್ಟ ಆಮೇಲೆ. ಅನ್ಬಾಕ್ಸಿಂಗ್ ಮಾಡ್ತಾನೆ, ಅನ್ಬಾಕ್ಸಿಂಗ್ ಮಾಡ್ಕೊಂಡು ಓಪನ್ 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 ಓಪನ್. ಸೊ ನಮ್ಮ ಅದಕ್ಕೆ ವಿಂಧ್ಯ ವೃಂದ ಕೂಡ ಮನೆಗೆ ಬಂದಿದ್ರು. ಏನಕ್ಕೆ ಅಂದರೆ ಗುಬ್ಬಿ ಬಂದಿದ್ಲಲ್ಲ. ಸೊ ಮಕ್ಕಳು ಅಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ. ಸೊ ಅವ್ರಿಗೂ ಗುಬ್ಬಿನ ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು, ಇಷ್ಟೊತ್ತಿಗೆ ಬರ್ತಾಳೆ ಅವಳನ್ನ, ಇಷ್ಟೊತ್ತಿಗೆ ಎತ್ಕೋತೀವಿ ಅಂತ ಹೇಳಿ. ಹಾಗೆ ಅವಳಿಗೆ ಗಿಫ್ಟ್ ತೊಗೊಂಬಂದಿದ್ರು. ಸೊ ಏನು ಗಿಫ್ಟ್ ತೊಗೊಂಬಂದಿದ್ರು ಅಂತ ನೋಡಿ, ಓಪನ್ ಮಾಡಿ ನೋಡೋಣ ಬನ್ನಿ. Open. Tila dekhe. Nardo bisa gol. Hurry, come on. Dasso. Dasso. ಸ್ವಲ್ಪ ದೊಡ್ಡ ಸೈಜ್ ಗೊತ್ತಿಲ್ಲ. ಇರ್ಲಿ. ಕೊಬ್ಬೆಗೆ ಹೊಸ ಡ್ರೆಸ್ಸು. ಕರೆಕ್ಟಾಗಿ ಆಗುತ್ತೆ. ಮನೆಯವರೆಲ್ಲರೂ ಸೇರಿ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಇಲ್ಲಿ. ಸೊ ನೈಟ್ ಬಿಗ್ ಬಾಸ್ ಬರುತ್ತಲ್ಲ ಇವಾಗ. ಯಾರೆಲ್ಲ ನೀವು ಬಿಗ್ ಬಾಸ್ ನೋಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ, ನಾನು ಮಿಸ್ ಮಾಡ್ದಲ್ಲೇ ನೋಡ್ತೀನಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.